ನಮಸ್ಕಾರ. ಫ್ರೀಡಮ್ ಕಂಪ್ಲೇಂಟ್ ಬಾಕ್ಸ್ಗೆ ಸ್ವಾಗತ. ವೀಕ್ಷಕರೇ, ಬೀದರ್ನಲ್ಲಿ ನೂತನ ಡಿಸಿ ಕಚೇರಿ ಸಂಕೀರ್ಣ ನಿರ್ಮಾಣಕ್ಕೆ ಮರುಜೀವ ಬರೋದು ಯಾವಾಗ? ಈ ಪ್ರಶ್ನೆ ಸಹಜವಾಗಿ ಕಾಡ್ತಾ ಇತ್ತು. 49 ಕೋಟಿ ಬೃಹತ್ ವೆಚ್ಚದಲ್ಲಿ ತಲೆ ಎತ್ತಲಿದೆ ಹೈಟೆಕ್ ಸಂಕೀರ್ಣ. ಕಳೆದ ವರ್ಷವೇ ಮಹತ್ವಾಕಾಂಕ್ಷಿ ಯೋಜನೆಗೆ ಸಚಿವ ಖಂಡ್ರೆ ಅವರು ಶಂಕುಸ್ಥಾಪನೆಯನ್ನೇನು ನೆರವೇರಿಸಿದರು. ಆದರೆ ಒಂದೇ ಸೂರಿನಡಿ ಜನರಿಗೆ ಆಡಳಿತಾತ್ಮಕ ಸೇವೆ ಸಿಗಲಿದೆ ಅನ್ನುವಂಥ ನಿರೀಕ್ಷೆಗಳಿದ್ವು. ಆದರೆ ಆ ನಿರೀಕ್ಷೆ ಇವತ್ತು ನೆರವೇರಿದೆಯಾ ಅಥವಾ ಹುಸಿಯಾಗಿದೆಯಾ? ಇದರ ಕುರಿತಾಗಿ ನಾವು ಇವತ್ತು ಫ್ರೀಡಮ್ ಕಂಪ್ಲೇಂಟ್ ಬಾಕ್ಸಲ್ಲಿ ಮಾತಾಡ್ತಾ ಹೋಗ್ತಿದ್ವಿ. ಇದೇ ಈ ಹೊತ್ತಿನ ವಿಶೇಷ ಫ್ರೀಡಮ್ ಕಂಪ್ಲೇಂಟ್ ಬಾಕ್ಸ್. ಬೀದರ್ನಲ್ಲಿ ಡಿಸಿ ಕಚೇರಿ ಸಂಕೀರ್ಣ ನಿರ್ಮಾಣಕ್ಕೆ ಮರುಜೀವ ಏನೋ ಸಿಕ್ತು. ಸುಮಾರು 49 ಕೋಟಿ ಬೃಹತ್ ವೆಚ್ಚದಲ್ಲಿ ತಲೆ ಎತ್ತಿರುವಂತಹ ಹೈಟೆಕ್ ಸಂಕೀರ್ಣ ಇದು. ವೀಕ್ಷಕರ, ಕಳೆದ ವರ್ಷವೇ ಮಹತ್ವಾಕಾಂಕ್ಷಿ ಯೋಜನೆಗೆ ಸಚಿವ ಈಶ್ವರ್ ಖಂಡ್ರೆ ಅವರು ಶಂಕುಸ್ಥಾಪನೆ ನೆರವೇರಿಸಿದರು. ಒಂದೇ ಸೂರಿನಡಿ ಜನರಿಗೆ ಆಡಳಿತಾತ್ಮಕವಾದಂತಹ ಸೇವೆ ಸಿಗಬೇಕು ಅನ್ನುವಂಥ ನಿರೀಕ್ಷೆಯಲ್ಲಿ. ಆದರೆ ಇವತ್ತೇನಾಗಿದೆ? ಕಚೇರಿ ನಿರ್ಮಾಣ ಸ್ಥಳದಲ್ಲೇ ಕಾಮಗಾರಿ ಆರಂಭವಾಗಿಲ್ಲ. ಆಡಳಿತಾತ್ಮಕ ಸೇವೆ ಸಿಗುತ್ತೆ ಅಂತ ಭಾವಿಸಿದ್ದಂಥ ಜನರಿಗೆ ಆ ಸೇವೆ ಅನ್ನೋದು ಮರೀಚಿಕೆ ಆಗಿದೆ. ಅದು ಒಂದೇ ಸೂರಿನಡಿ ಜನರಿಗೆ ಆಡಳಿತಾತ್ಮಕ ಸೇವೆ ಸಿಗುತ್ತೆ. ಇದು ಜನರ ನಿರೀಕ್ಷೆಯಾಗಿತ್ತು. ಆದರೆ ಆ ನಿರೀಕ್ಷೆಗಳೆಲ್ಲವೂ ಕೂಡ ಹುಸಿಯಾಗಿದೆ. ಸಚಿವರ ಎಚ್ಚರಿಕೆ ಬೆನ್ನಲ್ಲೇ ಕಚೇರಿ ಸ್ಥಳದಲ್ಲಿ ಯುದ್ಧೋಪಾದಿಯಲ್ಲಿ ಈಗ ಕೆಲಸಗಳು ಶುರುವಾಗಿದೆ. ನಿರ್ಮಾಣ ಸ್ಥಳದಲ್ಲೇ ಕ್ರೇನ್, ಸಿಮೆಂಟ್, ಕಾಂಕ್ರೀಟ್, ಮಿಕ್ಸಿಂಗ್ ಪ್ಲಾಂಟ್ ಅಳವಡಿಕೆ ಪ್ರಕ್ರಿಯೆಗಳು ನಡೆದಿರುವಂಥದ್ದು. ಆದರೆ ಈ ಬೆಳವಣಿಗೆ ಇದೆಯಲ್ಲ, 8 ತಿಂಗಳು ನೆನೆಗುದಿಗೆ ಬಿದ್ದಿದ್ದ ಮಹತ್ವದ ಕಾಮಗಾರಿಗೆ ಈಗ ಮರುಜೀವ ಬಂದಿದೆ. 1 ವರ್ಷದ ಅವಧಿಯಲ್ಲಿ ಇಷ್ಟು ದೊಡ್ಡ ಸಂಕೀರ್ಣ ಕಟ್ಟುವುದು ದೊಡ್ಡ ಮಟ್ಟದ ಸವಾಲು. PWD ಎಂಜಿನಿಯರ್ಗಳು, ಗುತ್ತಿಗೆದಾರರಿಗೆ ನಿಜಕ್ಕೂ ಕಠಿಣವಾದ ಅಗ್ನಿ ಪರೀಕ್ಷೆ. ಮುಂದಿನ ಡಿಸೆಂಬರ್ ಒಳಗೆ ಕನಸಿನ ಕಟ್ಟಡ ಪೂರ್ಣಗೊಳ್ಳಬೇಕು ಅಂತ ಹೇಳಿರುವುದು ಡೌಟ್. ಎಂದಿನಂತೆ ಅಧಿಕಾರಿಗಳ ನಿರ್ಲಕ್ಷ್ಯ ಮುಂದುವರೆದರೆ ಯೋಜನೆ ಮತ್ತೆ ನೆನೆಗುದಿಗೆ ಬೀಳುತ್ತೆ. 8 ತಿಂಗಳು ನೆನೆಗುದಿಗೆ ಬಿದ್ದಿದ್ದ ಮಹತ್ವದ ಕಾಮಗಾರಿ ಇದು. ಮತ್ತೆ ಆದಷ್ಟು ಬೇಗ ತ್ವರಿತಗತಿಯಲ್ಲಿ ಕಾಮಗಾರಿ ನಡಿಬೇಕು ಅಂತಂದರೆ ಅದೆಷ್ಟು ಮಟ್ಟಿಗೆ ಸಾಧ್ಯ ಅನ್ನುವಂಥ ಪ್ರಶ್ನೆ ಉದ್ಭವ ಆಗುತ್ತೆ. ವೀಕ್ಷಕರೇ, ಜಿಲ್ಲೆಯ ಆಡಳಿತದ ಶಕ್ತಿ ಕೇಂದ್ರವಾಗಬೇಕಿದ್ದಂಥ ಬಹುನಿರೀಕ್ಷಿತ ನೂತನ ಜಿಲ್ಲಾಧಿಕಾರಿ ಕಚೇರಿ ಸಂಕೀರ್ಣ ನಿರ್ಮಾಣಕ್ಕೆ ಕೊನೆಗೂ ಮರುಜೀವ ಏನೋ ಸಿಕ್ಕಿದೆ. ಶಂಕುಸ್ಥಾಪನೆ ಮುಗಿದು ಬರೋಬ್ಬರಿ 8 ತಿಂಗಳುಗಳೇ ಕಳಿತು. ಆದರೆ ಕಚೇರಿ ನಿರ್ಮಾಣದ ಕಡೆಗೆ ಯಾರೂ ತಿರುಗಿಯೂ ನೋಡಿರಲಿಲ್ಲ. ಈ ಹಿನ್ನೆಲೆಯಲ್ಲಿ ಸಚಿವ ಈಶ್ವರ್ ಖಂಡ್ರೆ ಅವರ ಖಡಕ್ ಕ್ಲಾಸ್ ಬೆನ್ನಲ್ಲೇ ಈಗ ಲೋಕೋಪಯೋಗಿ ಇಲಾಖೆ ಎಚ್ಚೆತ್ತುಕೊಂಡಿದ್ದು ಗುತ್ತಿಗೆದಾರರು ಮೈದಾನಕ್ಕಿಳಿದಿದ್ದಾರೆ. ಬರೋಬ್ಬರಿ 49 ಕೋಟಿ ರೂಪಾಯಿ ವೆಚ್ಚದ ಈ ಹೈಟೆಕ್ ಕಾಮಗಾರಿಗೆ ಈಗ ಗಡುವು ಫಿಕ್ಸ್ ಆಗಿದ್ದು, ಮುಂದಿನ ಡಿಸೆಂಬರ್ ಒಳಗೆ ಈ ಕಟ್ಟಡ ರೆಡಿ ಆಗುತ್ತಾ? ಅಧಿಕಾರಿಗಳ ಮುಂದಿರುವಂತಹ ಒಂದು ಅತಿದೊಡ್ಡ ಪ್ರಶ್ನೆ ಇದು. ಆ ಅಗ್ನಿ ಪರೀಕ್ಷೆಯ ಕಂಪ್ಲೀಟ್ ರಿಪೋರ್ಟ್ ಬನ್ನಿ ನೋಡ್ಕೊಂಬರೋಣ. ಬೀದರ್ ಜಿಲ್ಲೆಯ ಆಡಳಿತದ ಚುಕ್ಕಾಣಿ ಹಿಡಿಯುವ ಪ್ರಮುಖ ಕೇಂದ್ರ ಬಿಂದುವಾಗಬೇಕಿದ್ದ ನೂತನ ಜಿಲ್ಲಾಧಿಕಾರಿ ಕಚೇರಿ ಆ ಸಂಕೀರ್ಣಕ್ಕೆ ಕಳೆದ ವರ್ಷವೇ ಸಚಿವ ಈಶ್ವರ್ ಖಂಡ್ರೆ ಅವರು ಅತ್ಯಂತ ಅದ್ಧೂರಿಯಾಗಿ ಶಂಕುಸ್ಥಾಪನೆ ನೆರವೇರಿಸಿದ್ರು. ಜಿಲ್ಲೆಯ ಜನತೆ ತಮ್ಮ ಆಡಳಿತಾತ್ಮಕ ಕೆಲಸಗಳಿಗೊಂದು ಸುಸಜ್ಜಿತ ಕೇಂದ್ರ ಸಿಗಲಿದೆ ಎಂದು ದೊಡ್ಡ ನಿರೀಕ್ಷೆಯನ್ನೇ ಇಟ್ಟುಕೊಂಡಿದ್ರು. ಆದರೆ ಅಧಿಕಾರಿಗಳ ನಿರ್ಲಕ್ಷ್ಯ ಹಾಗೂ ನಾನಾ ತಾಂತ್ರಿಕ ಕಾರಣಗಳಿಂದ ಬರೋಬ್ಬರಿ 8 ತಿಂಗಳಿನಿಂದ ಕಾಮಗಾರಿ ಆರಂಭವಾಗದೆ ಜಾಗದಲ್ಲಿ ಧೂಳು ಹಿಡಿಯುತ್ತಿತ್ತು. ಆದರೆ ಇತ್ತೀಚೆಗೆ ನಡೆದಂತಹ KDP ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳ ಈ ವಿಳಂಬ ಧೋರಣೆಯನ್ನ ಸಚಿವ ಈಶ್ವರ್ ಖಂಡ್ರೆ ಅವರು ಗಂಭೀರವಾಗಿ ಪರಿಗಣಿಸಿದರು. ಸಭೆಯಲ್ಲೇ ಅಧಿಕಾರಿಗಳ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ ಸಚಿವರು ಯಾವುದೇ ಕಾರಣಕ್ಕೂ ಕಾಮಗಾರಿ ವಿಳಂಬವಾಗಬಾರದು ಮತ್ತು ಕಾಮಗಾರಿಯ ಗುಣಮಟ್ಟದಲ್ಲಿ ಎಳ್ಳಷ್ಟು ರಾಜಿ ಮಾಡಿಕೊಳ್ಳುವ ಹಾಗಿಲ್ಲ ಎಂದು ಖಡಕ್ ಎಚ್ಚರಿಕೆ ರವಾನಿಸಿದರು.
ಈಗೆಲ್ಲ ಕ್ಲಿಯರ್ ಆಗಿದೆ. ಫೌಂಡೇಶನ್ದಲ್ಲಿ ಈಗ ಕಾಂಕ್ರೀಟಿಂಗ್ ಪ್ರಾರಂಭ ಮಾಡಿದ್ದಾರೆ. ಅದು ಶೀಘ್ರದಲ್ಲೇ ಮಾಡಿ ಮುಂದಿನ ವರ್ಷ ಡಿಸೆಂಬರ್ ಒಳಗಾಗಿ ಈ ಕಾಮಗಾರಿ ಕಟ್ಟಡ ಉದ್ಘಾಟನೆ ಮಾಡಬೇಕು ಅನ್ನುವಂಥದ್ದು ನನ್ನ ಒಂದು ಅನಿಸಿಕೆ ಇದೆ. ಗುರಿ ಕೊಟ್ಟಿದ್ದೇನೆ ನಾವು ಅಧಿಕಾರಿಗಳಿಗೆ. ನಾನು ಕೊಟ್ಟಂತ ಗುರಿ ಅವರು ಪೂರ್ತಿ ಮಾಡ್ತಾರೆ ಅನ್ನುವಂಥ ನಂಬಿಕೆ ಇದೆ. ಸಚಿವರ ಈ ಕಠಿಣ ಎಚ್ಚರಿಕೆಯ ಬೆನ್ನಲ್ಲೇ ಎಚ್ಚೆತ್ತುಕೊಂಡಿರುವ ಲೋಕೋಪಯೋಗಿ ಇಲಾಖೆ ಮತ್ತು ಗುತ್ತಿಗೆದಾರರು ಈಗ ಯುದ್ಧೋಪಾದಿಯಲ್ಲಿ ಕಾರ್ಯಾಚರಣೆ ಪ್ರಾರಂಭ ಮಾಡಿದ್ದಾರೆ. ಕಚೇರಿ ನಿರ್ಮಾಣ ಸ್ಥಳದಲ್ಲೇ ಬೃಹತ್ ರೈಲು ಹಾಗೂ ಸಿಮೆಂಟ್ ಕಾಂಕ್ರೀಟ್ ಮಿಕ್ಸಿಂಗ್ ಪ್ಲಾಂಟ್ ಅನ್ನು ಅಳವಡಿಸಲಾಗಿದ್ದು ಕಾಮಗಾರಿಗೆ ಅಧಿಕೃತವಾಗಿ ಚಾಲನೆ ನೀಡಲಾಗಿದೆ. ಬರೋಬ್ಬರಿ 49 ಕೋಟಿ ರೂಪಾಯಿಗಳ ಬೃಹತ್ ಅನುದಾನದಲ್ಲಿ ತಲೆ ಎತ್ತುತ್ತಿರುವ ಈ ಹೈಟೆಕ್ ಸಂಕೀರ್ಣದ ಮೂಲಕ ಗಡಿನಾಡಿನ ಜನರ ಬಹುದಿನಗಳ ಕನಸಿಗೆ ಈಗ ರೆಕ್ಕೆ ಪುಕ್ಕ ಮೂಡತೊಡಗಿದೆ. ಒಟ್ಟಿನಲ್ಲಿ ಬರೋಬ್ಬರಿ 8 ತಿಂಗಳ ಕಾಲ ನೆನೆಗುದಿಗೆ ಬಿದ್ದಿದ್ದ ಮಹತ್ವಾಕಾಂಕ್ಷಿ ಕಾಮಗಾರಿಗೆ ಈಗೇನೋ ಜೀವ ಬಂದಿದೆ. ಆದರೆ ಕೇವಲ 1 ವರ್ಷದ ಅಲ್ಪಾವಧಿಯಲ್ಲಿ ಇಷ್ಟು ಬೃಹತ್ ಪ್ರಮಾಣದ ಹೈಟೆಕ್ ಸಂಕೀರ್ಣವನ್ನ ಕಟ್ಟಿ ಮುಗಿಸುವುದು ಲೋಕೋಪಯೋಗಿ ಇಲಾಖೆಯ ಇಂಜಿನಿಯರ್ಗಳು ಹಾಗೂ ಗುತ್ತಿಗೆದಾರರಿಗೆ ನಿಜಕ್ಕೂ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಉಸ್ತುವಾರಿ ಸಚಿವರು ನೀಡಿರುವ ಕಟ್ಟುನಿಟ್ಟಿನ ಗಡುವಿನಂತೆ ಮುಂದಿನ ಡಿಸೆಂಬರ್ ಒಳಗೆ ಈ ಕನಸಿನ ಕಟ್ಟಡ ಪೂರ್ಣಗೊಂಡು ಲೋಕಾರ್ಪಣೆಯಾಗುತ್ತಾ ಅಥವಾ ಎಂದಿನಂತೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ನೆನೆಗುದಿಗೆ ಬೀಳುತ್ತಾ ಕಾದು ನೋಡಬೇಕಿದೆ. ಓಂಕಾರ ಮಠಪತಿ, ಕಲ್ಯಾಣ ಕರ್ನಾಟಕ ಬ್ಯೂರೋ, ಬೀದರ್. ಬೀದರ್ನಲ್ಲಿ ಇರುವಂಥ ನೂತನ DC ಕಚೇರಿ ಇದು. ಆದರೆ ಅಲ್ಲಿನ ಪರಿಸ್ಥಿತಿ ನಾವು ನೋಡ್ತಿದ್ವಿ. ಆದರೆ 8 ತಿಂಗಳಾಗಿದೆ, ಇನ್ನೂ ಕೂಡ ಕಾಮಗಾರಿ ಅನ್ನುವಂಥದ್ದು ತಡವಾಗ್ತಾ ಇದೆ. ಸಹಜವಾಗಿಯೇ ಇದು ಸಚಿವ ಈಶ್ವರ್ ಖಂಡ್ರೆ ಅವರ ಅಸಮಾಧಾನ ಕಾರಣ ಆಯಿತು. ಇದೇ ಕಾರಣಕ್ಕೆ ಅವರು ಗರಂ ಆಗಿದ್ರು ಮತ್ತು ಮುಂದಿನ ಡಿಸೆಂಬರ್ಗೆ ಕಟ್ಟಿ ಮುಗಿಸ್ಬೇಕಾಗುತ್ತೆ ಅನ್ನುವಂಥ ಒಂದು ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಸೊ ಮತ್ತೆ ಅಧಿಕಾರಿಗಳ ಮೇಲೆ ನನಗೆ ನಂಬಿಕೆ ಇದೆ, ಆ ಕಾನ್ಫಿಡೆಂಟ್ ಇದೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾರೆ. ಆದರೆ ಮುಂದಿನ ಡಿಸೆಂಬರ್ಗೆ ಕಟ್ಟಿ ಮುಗಿಸೋದು, ಕಾಮಗಾರಿ ಮುಗಿಯೋದು ಡೌಟ್ ಅನ್ನುವಂಥ ಮಾತು ಕೇಳಿ ಬರ್ತಿದೆ. ಅಧಿಕಾರಿಗಳ ನಿರ್ಲಕ್ಷ್ಯ ಹೀಗೆ ಮುಂದುವರೆದಿದೆ ಆದರೆ ಕಾಮಗಾರಿ ಮತ್ತೆ ನೆನೆಗುದಿಗೆ ಬೀಳುವಂಥ ಒಂದು ಸಾಧ್ಯತೆ ಇದೆ. ಎಲ್ಲ ಒಂದು ಕಡೆ DC ಕಟ್ಟಡದ ಕಾಮಗಾರಿಯ ವಿಚಾರದಲ್ಲಿ ನಡೀತಾ ಇರುವಂಥ ಈ ನೆನೆಗುದಿಗೆ ಬಿದ್ದಿರುವಂಥದ್ದು ಇದೆಯಲ್ಲ, ಸೊ ಹಾಗಾಗಿ ಉದ್ಭವ ಆಗುವಂಥ ಪ್ರಶ್ನೆ DC ಕಟ್ಟಡ ಕಟ್ತಾರಾ ಅಂತ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಓಂಕಾರ ಮಠಪತಿಯವರಿಂದ. ಓಂಕಾರ, ಬಹುಶಃ DC ಕಚೇರಿ ಕಟ್ಟಡ ಕಾಮಗಾರಿಯಲ್ಲಿ ವಿಳಂಬ ಆಗ್ಲಿಕ್ಕೆ ಕಾರಣ ಏನಿರಬಹುದು? 8 ತಿಂಗಳಾದರೂ ಕೂಡ ನೆನೆಗುದಿಗೆ ಬಿದ್ದಿತ್ತು ಅಂತಂದರೆ ಈಗ ಖಂಡ್ರೆ ಅವರು ಹೇಳ್ತಿದ್ದ ಹಾಗೆಯೇ ದಡಬಡ ಅಂತ ಎತ್ಕೂತಿದ್ದಾರೆ ನಿದ್ರಾವಸ್ಥೆಯಲ್ಲಿದ್ದಂಥ ಅಧಿಕಾರಿಗಳು. ಯಾಕೆ ನೆನೆಗುದಿಗೆ ಬಿದ್ದಿತ್ತು ಅಂತ ಕಾಮಗಾರಿ? ನಿರ್ಮಾಣ ಏನಿದೆ ಅದು ದಶಕಗಳ ಕನಸು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಕಳೆದ ಸಲ ಬಿಜೆಪಿ ಮತ್ತು JDS ಅಧಿಕಾರದಲ್ಲಿದ್ದಂತ ಸಂದರ್ಭದಲ್ಲೂ ಕೂಡ ಈ ಕಟ್ಟಡ ಕಾಮಗಾರಿ ಶುರು ಆಗ್ಬೇಕು ಅಂತಕ್ಕಂಥ ಬಗ್ಗೆ ಚರ್ಚೆ ನಡೆದಿತ್ತು. ಆದ್ರೆ ಸ್ಥಳ ಅಂದ್ರೆ ಗುರುತಿಸದ ಕಾರಣಕ್ಕಾಗಿ ಆ ಕಾಮಗಾರಿ ಕೂಡ ಆರಂಭನೇ ಆಗಿರಲಿಲ್ಲ. ಈಗ ಅವಕಾಶ ಸಿಕ್ಕಿರ್ತಕ್ಕಂಥದ್ದು ಜಿಲ್ಲೆಯ ವಿಜನ್ ರಾಜಕಾರಣಿ ಅಂತ ಗುರುತಿಸ್ಕೊಂಡಿರ್ತಕ್ಕಂಥ ಈಶ್ವರ್ ಖಂಡ್ರೆ ಅವಧಿಯಲ್ಲಿ ಅದಕ್ಕೆ ಅವರು ಶಂಕುಸ್ಥಾಪನೆಯನ್ನು ಕೂಡ ಮಾಡಿದ್ರು. ಆ ನಂತರ ಅವಧಿಯಲ್ಲಿಯೇ ಅವರ ಒಂದು ಬಹು ಕನಸು ಕೂಡ ಇದು ಜಿಲ್ಲಾಡಳಿತದ ಸಂಕೀರ್ಣ ನಿರ್ಮಾಣ ಆಗ್ಬೇಕಂತ ಹೇಳಿ ಅವರು ಒಂದು ಪ್ರತಿಬದ್ಧತೆಯನ್ನು ಕೂಡ ತೋರಿದ್ರು. ಆದ್ರೆ ಕಳೆದ 8 ತಿಂಗಳ ಹಿಂದೆನೆ ಶಂಕುಸ್ಥಾಪನೆ ಆದ್ರೂ ಕೂಡ ಇಲ್ಲಿಯವರೆಗೆ ಕಾಮಗಾರಿನೇ ಕೂಡ ಪ್ರಾರಂಭ ಆಗಿದ್ರೆ ಅದಕ್ಕೆ ಪ್ರಮುಖ ಕಾರಣ ಅಂತ ಹೇಳಿದ್ರೆ ಅಲ್ಲಿ ಸ್ಟ್ರಕ್ಚರಲ್ ಸಮಸ್ಯೆ ಅಂತಕ್ಕಂಥದ್ದನ್ನ ಕೇಳಿ ಬಂದಿತ್ತು. ಅದನ್ನ ಬಗೆಹರಿಸಲಿಕ್ಕೆ ಇಲ್ಲಿನ ಲೋಕೋಪಯೋಗಿ ಇಲಾಖೆ ಇಂಜಿನಿಯರ್ ಆಗಿರ್ತಕ್ಕಂಥ ಏನ್ ಇಲ್ಲಿ ಶಿವಶಂಕರ್ ಕಾಮಶೆಟ್ಟಿ ಸರ್ ಇದ್ದಾರೆ, ಅವ್ರದ ಒಂದು ತಂಡ ಏನಿದೆ ಸುಮಾರು ಸಲ ಪ್ರಯತ್ನ ಪಟ್ಟು ಕೊನೆಗೆ ಬಗೆಹರಿದೆ ಅನ್ನೋ ಮಾತನಾಡ್ತಾರೆ. ಆದ್ರೆ ಒಂದೇ ಒಂದು ಸ್ಟ್ರಕ್ಚರಲ್ ಮಾಡೋದಿಕ್ಕೆ 8 ತಿಂಗಳು ಬೇಕಾ ಅಂತಕ್ಕಂಥ ಪ್ರಶ್ನೆ ಕೂಡ ಈಗ ಉದ್ಭವ ಆಗ್ತದೆ. ಸದ್ಯಕ್ಕೆ ಗಮನಿಸದೇ ಆಗಿದ್ರೆ ಈಗ ತಾನೇ ಕಾಮಗಾರಿ ಆರಂಭ ಆಗಿದೆ. ಈ ಕಾಮಗಾರಿ ಮುಗಿದು ಅದಾದ ನಂತರ ಬರ್ತಕ್ಕಂತ ಅಂದ್ರೆ ಮುಂದಿನ ಡಿಸೆಂಬರ್ ನಲ್ಲಿ ಉದ್ಘಾಟನೆ ಆಗ್ಬೇಕು ಅಂತಕ್ಕಂಥದ್ದು ಸಚಿವ ಈಶ್ವರ್ ಖಂಡ್ರೆ ಕನಸಿದೆ. ಅಂದ್ರೆ ಅವರ ಅವಧಿಯಲ್ಲೇ ಮುಗಿಬೇಕಂತಕ್ಕಂಥದ್ದು. ಆದ್ರೆ ಈಗೇನ್ 8 ತಿಂಗಳ ಕಾಮಗಾರಿ ವಿಳಂಬ ಆಗಿದೆ, ಈಗ ಆರಂಭ ಆಗಿರ್ತಕ್ಕಂಥ ಕಾಮಗಾರಿ ಮುಗಿಯುತ್ತಾ ಅಂತಕ್ಕಂಥ ಪ್ರಶ್ನೆ ಈಗ ಬೀದರ್ ಜಿಲ್ಲೆಯ ಜನತೆಯಲ್ಲಿ ಕಾಡಾರಂಭಿಸಿದೆ. ವಿಶೇಷವಾಗಿ ಗಡಿ ಜಿಲ್ಲೆ ಬೀದರ್ನಲ್ಲಿ ಜಿಲ್ಲಾಧಿಕಾರಿ ಕಚೇರಿ ನಿರ್ಮಾಣ ಕುರಿತು ಒಂದ್ ರೀತಿಯಲ್ಲಿ ಭಾವನಾತ್ಮಕವನ್ನ ಅಂಟಿದೆ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಇದು ನನ್ನ
ಅವಧಿಯಲ್ಲೇ ಕಾಮಗಾರಿ ಆಗ್ಬೇಕು, ಇದು ನಾನೇ ಮುಗಿಸ್ಬೇಕು, ಇಲ್ಲಿರ್ತಕ್ಕಂಥ ಏನ್ ಬೋರ್ಡ್ ಇದೆ ಅಥವಾ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ಬೋರ್ಡ್ ಮೇಲೆ ನಮ್ಮ ಹೆಸರು ಇರ್ಬೇಕು ಅಂತಕ್ಕಂಥದ್ದು ಬಹುತೇಕ ರಾಜಕಾರಣಿಗಳ ಕನಸು ಕೂಡ. ಆ ಹಿನ್ನೆಲೆಯಲ್ಲಿ ಸಚಿವ ಈಶ್ವರ್ ಖಂಡ್ರೆ ಅವರು ಕೂಡ ಸಾಕಷ್ಟು ಇದಕ್ಕೆ ಸುಮಾರು 49 ಕೋಟಿ ರೂಪಾಯಿ ಅನುದಾನವನ್ನ ಈಗಾಗಲೇ ತಂದಿದ್ದಾರೆ. ಅನುದಾನ ಇದೆ, ಜೊತೆಗೆ ಈಗಾಗಲೇ ಟೆಂಡರ್ ಪ್ರತಿಕ್ರಿಯೆ ಮುಗಿದೋಗಿದೆ. ಆದ್ರೆ ಕಾಮಗಾರಿ ಮಾತ್ರ ಈಗ ಇನ್ನೂ ಆರಂಭದ ಹಂತದಲ್ಲಿದೆ. ಇದು ಸಹಜವಾಗಿಯೇ ಜಿಲ್ಲೆಯ ಜನರ ಆಕ್ರೋಶಕ್ಕೆ ಕೂಡ ಕಾರಣವಾಗಿದೆ ವಸಂತ್. ಅಲ್ಲ, ಈಗ ಕಾಮಗಾರಿ ಸ್ಥಳದಲ್ಲಿ ಈಗ ಸಚಿವರು ಸಭೆ ನಡೆಸಿ ಆ ನಂತರದಲ್ಲಿ ಕಾಮಗಾರಿ ಯಾಕೆ ನೆನೆಗುದಿಗೆ ಬಿದ್ದಿದೆ, ಬೇಗ ಶುರು ಮಾಡಿ ಅಂತ ಒಂದು ಟಾರ್ಗೆಟ್ ಕೊಡ್ತಾರೆ ಅಂತಂದ್ರೆ ಅಲ್ಲಿವರೆಗೂ ಅಧಿಕಾರಿಗಳು ಏನ್ ಮಾಡ್ತಾ ಇದ್ರು ಅಂತ? ಖಂಡಿತವಾಗಿ ವಸಂತ ಈ ಪ್ರಶ್ನೆ ಕಾಡ್ತಾ ಇದೆ. ಯಾಕಂದ್ರೆ ಸಚಿವ ಈಶ್ವರ್ ಖಂಡ್ರೆ ಅವರು ಅಧಿಕಾರಿಗಳ ಏನ್ ಕ್ರಮ ಇದೆ ಅದಕ್ಕೆ ಅವರು ಒಂದ್ ರೀತಿಲಿ ಅವರು ಆಕ್ರೋಶ ಕೂಡ ವ್ಯಕ್ತಪಡಿಸಿದ್ದಾರೆ. ಸಭೆಯಲ್ಲಿ ಕಿಡಿ ಕೂಡ ಕರೆದಿದ್ದಾರೆ, ಯಾಕೆ ಡಿಲೇ ಮಾಡ್ತಾ ಇದ್ರಿ ಅಂತಕ್ಕಂಥ ಖುದ್ದಾಗಿ ಅವರೇ ಪ್ರಶ್ನೆ ಮಾಡಿದ್ರೆ, ಇದಕ್ಕೆ ಬೇಕಾಗಿರ್ತಕ್ಕಂಥ ಅನುದಾನ ಈಗಾಗಲೇ ಬಂದು ಅಂದ್ರೆ ಈ ಜಿಲ್ಲಾಧಿಕಾರಿಯವರ ಖಾತೆಯಲ್ಲಿದೆ, ಹಣ ಇದೆ, ಎಲ್ಲವೂ ಇದೆ. ಆದ್ರೆ ಅಧಿಕಾರಿಗಳ ಏನ್ ನಿರ್ಲಕ್ಷ್ಯ ಇದೆ, ಆ ನಿರ್ಲಕ್ಷ್ಯದಿಂದಾಗಿ ಕಾಮಗಾರಿ ಪ್ರಾರಂಭ ಆಗಿಲ್ಲ ಅಂತಕ್ಕಂಥದ್ದು ಅವ್ರು ಹೇಳ್ತಾರೆ. ಆದ್ರೆ ಅಧಿಕಾರಿಗಳು ಎಲ್ಲೋ ಒಂದ್ ಕಡೆ ಏನ ಆ ಇಂಜಿನಿಯರಿಂಗ್ ಸ್ಟ್ರಕ್ಚರಲ್ಸ್ ಮ್ಯಾಪ್ ಇದೆ, ಆ ಮ್ಯಾಪ್ ನಲ್ಲಿ ಒಂದಿಷ್ಟು ಸಮಸ್ಯೆ ಆಗಿತ್ತು. ಆ ಹಿನ್ನೆಲೆಯಲ್ಲಿ ಮಾರ್ಪಾಡು ಓಂಕಾರ ಹಾಗೆ ಲೈನಲ್ಲಿರಿ, ನಾನು ಮತ್ತೆ ಸಂಪರ್ಕಿಸ್ತೀನಿ ನಿಮ್ಮನ್ನ. ವಕೀಲರಾದ ಕೇಶವ ಶ್ರೀಮಾಳಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಸರ್. ಸರ್, ಈಗ ಸರ್ಕಾರದ ಅಗ್ರಿಮೆಂಟ್ ಪ್ರಕಾರ ನಿಯಮಾವಳಿಗಳಂತೆ ವಿಳಂಬ ಮಾಡಿದಂತಹ ಗುತ್ತಿಗೆದಾರರು ಅವ್ರಿಗೆ ದಂಡ ವಿಧಿಸಬಹುದಾ ಸರ್? ಇಲ್ಲಿ ನಿಧಾನಗತಿಯಲ್ಲಿ ಸಾಗ್ಲಿಕ್ಕೆ ಕಾರಣ ಏನಿರಬಹುದು? ಸೊ ದಂಡ ವಿಧಿಸುವಂತ ಒಂದು ಆಪ್ಷನ್ಸ್ ಏನಾದರೂ ಇರುತ್ತಾ? ಹೌದು, ದಂಡ ವಿಧಿಸಲಿಕ್ಕೆ ಎಲ್ಲಾ ಅವಕಾಶಗಳು ಇವೆ. ಮತ್ತೆ ಆ ಗುತ್ತಿಗೆದಾರರಿಗೆ ಬ್ಲಾಕ್ ಲಿಸ್ಟ್ ನಲ್ಲಿ ಹಾಕ್ಲಿಕ್ಕೂ ಅವಕಾಶ ಇದೆ ನಿಯಮದಲ್ಲಿ ಮತ್ತು ಕಾಯ್ದೆಯಲ್ಲಿ. ಅದನ್ನ ಹೊರತುಪಡಿಸಿ ಈಗೇನ್ ಹೇಳ್ತಾರೆ, ಇದನ್ನ ಟೆಕ್ನಿಕಲ್ ಪ್ರಾಬ್ಲಮ್ ಇತ್ತು, ಅವ್ರ ಕಡೆ ಎಕ್ಸ್ಪರ್ಟೀಸ್ ಇರ್ತಾರೆ, ಅದನ್ನೆಲ್ಲ ಮುಂಚೆನೆ ಅವರನ್ನ ಶಾರ್ಟ್ ಔಟ್ ಮಾಡಿ ಎಸ್ಟಿಮೇಟ್ ನ ತಗೊಳ್ಬಹುದಾಗಿತ್ತು, ಆಮೇಲೆ ಕಾಂಟ್ರಾಕ್ಟ್ ಮಾಡ್ಕೊಳ್ಬಹುದಾಗಿತ್ತು. ಎಲ್ಲವನ್ನ ಆದ್ಮೇಲೆ ಈಗ ಟೆಕ್ನಿಕಲ್ ಪ್ರಾಬ್ಲಮ್ ಹೇಳೋದು ಸರಿಯಾದ ರೀತಿ ಅಲ್ಲ. ಹೌದು ಹೌದು. ಈಗ ಕಚೇರಿ ನಿರ್ಮಾಣ ವಿಳಂಬದಿಂದ ಈಗ ಆಗ್ತಾ ಇರುವಂಥದ್ದು ಸಾರ್ವಜನಿಕರಿಗೆ ಆಗ್ತಾ ಇರುವಂತಹ ತೊಂದರೆ, ಇದಕ್ಕೆ ಕಾನೂನಾತ್ಮಕವಾದಂತಹ ಪರಿಹಾರ ಏನ್ ಸರ್? ಇದಕ್ಕೆ ಪಬ್ಲಿಕ್ ನ್ಯೂಸೆನ್ಸ್ ಕ್ರಿಯೇಟ್ ಆಗುತ್ತೆ ಸರ್. ನಾವು ನೇರವಾಗಿ ಗುತ್ತಿಗೆದಾರರ ಮೇಲೇನು ಸಾರ್ವಜನಿಕರು ದಾವೆನ ಉಳಿಬಹುದು, ಈ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ ಅಂತ. ಆಮೇಲೆ ಸಾಮಾಜಿಕವಾಗಿ ನೋಡ್ಬೇಕಂದ್ರೆ ತುಂಬಾ ತೊಂದರೆ ಆಗ್ತಾ ಇದೆ ಈ ಕಂದಾಯ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ. ಒಂದೇ ಕಚೇರಿ ಸುಮಾರು ಕಡೆ ಸಣ್ಣ ಸಣ್ಣ ಕಚೇರಿಗಳಾಗಿ ಮಾರ್ಪಾಟಿವೆ. ಒಂದು ದಿವಸ ಯಾವ್ದಾದ್ರು 2 ಕಚೇರಿಗೆ ಹೋಗ್ಬೇಕಂದ್ರೆ ಸಾಧ್ಯನೇ ಇಲ್ಲ ಅನ್ನೋಂತ ಪರಿಸ್ಥಿತಿ ಬಂದಿದೆ. ಯಾವ್ದು ಈಗ ಕಚೇರಿಗಳು ಈ ಸ್ಥಳಾಂತರ ಆಗಿದೆ, ಅವುಗಳೆಲ್ಲ ನಗರದಿಂದ ಹೊರಭಾಗದಲ್ಲಿವೆ. ಸಾರ್ವಜನಿಕರಿಗೆ ತುಂಬಾ ತೊಂದರೆ ಆಗ್ತಾ ಇದೆ. ಮತ್ತೆ ಈ ಪಬ್ಲಿಕ್ ನ್ಯೂಸೆನ್ಸ್ ನಲ್ಲಿ ಅವ್ರ ವಿರುದ್ಧ ದಾವೆ ಹೂಡಬಹುದು. ಕೇಶವ್ ಅವರ ಬಹುಶಃ ಈ ಕಾಮಗಾರಿ ಟೆಂಡರ್ ಪ್ರಕ್ರಿಯೆಯಲ್ಲಿ ಕಾನೂನು ಬಾಹಿರವಾದಂತಹ ಲೋಪಗಳಿವೆ ಅಂತ ಅನ್ಸುತ್ತಾ? ಹೌದು, ಸುಮಾರಲ್ಲಿ ಈ ಸೇಫ್ಟಿ ಮೆಜರ್ಮೆಂಟ್ ನಿಂದ ತಗೊಂಡು ಆಮೇಲೆ ಇವ್ರು ಕೆಲಸ ಮಾಡ್ತಿರೋ ರೀತಿ ನೋಡಿದ್ರೆ ಅಲ್ಲೇನೆ ಈ ಇಂಥದ್ದು ಕಾಂಕ್ರೀಟ್ ಮಿಕ್ಸ್ ಮಾಡುವ ಮಷಿನ್ ಗಳನ್ನೆಲ್ಲ ಇನ್ಸ್ಟಾಲ್ ಮಾಡಿದ್ದಾರೆ ಇಂಟರ್ಸಿಟಿನಲ್ಲಿ. ಇವೆಲ್ಲ ಕಾನೂನು ಉಲ್ಲಂಘನೆ ಮಾಡ್ತಾ ಇದೆ. ಸೇಫ್ಟಿ ನೋಡಿದ್ರು ಸೇಫ್ಟಿ ಯಾವ್ದು ಇಲ್ಲ ಅಲ್ಲಿ ಆಗ್ತಾ ಇದೆ. ಆಮೇಲೆ ಡೇ ನಲ್ಲಿ ಈ ದೊಡ್ಡ ದೊಡ್ಡ ವಾಹನಗಳನ್ನ ಚಲಾಯಿಸಿ ಅಲ್ಲಿರುವಂತ ಇದನ್ನ ವೇಸ್ಟೇಜ್ ನ ಹೊರಗಡೆ ಒಯ್ದಿದ್ದಾರೆ. ಇವೆಲ್ಲ ಕಾನೂನು ಉಲ್ಲಂಘನೆ ಮಾಡ್ತಾ ಇದ್ದಾರೆ ಗುತ್ತಿಗೆದಾರರು. ಓಕೆ. ಆಮೇಲೆ ಈಗ ಸಚಿವರ ಎಚ್ಚರಿಕೆ ನಂತರದಲ್ಲಿ ಕೂಡ, ಅಂದ್ರೆ ಒಂದ್ ಕಡೆ ಮೌಖಿಕ ಎಚ್ಚರಿಕೆ ಸಚಿವರು ಕೊಟ್ಟಂತದ್ದು, ಆದ್ರೆ ಎಚ್ಚರಿಕೆ ನಂತರದಲ್ಲಿ ಕೂಡ ಏನಾದರೂ ಕಾನೂನು ಕ್ರಮ ಜರುಗಿಸಬಹುದಾ ಈ ರೀತಿಯಾಗಿ ಅಲ್ಲಿ ಲೋಪಗಳಾಗಿದ್ರೆ? ಹೌದು, ಸರ್ಕಾರದಿಂದ ಅವ್ರ ಮೇಲೆ ನೋಟಿಸ್ ಕೊಟ್ಟು ದಂಡ ವಿಧಿಸ್ಲಿಕ್ಕೆ ಸರ್ಕಾರ ಕಡೆಯಿಂದ ಎಲ್ಲಾ ಅವಕಾಶಗಳನ್ನ ಇವೆ. ಮತ್ತೆ ಅವರಿಗೆ ಬ್ಲಾಕ್ ಲಿಸ್ಟ್ ನಲ್ಲಿ ಹಾಕಿ ಬೇರೆ ಗುತ್ತಿಗೆದಾರರಿಗೂ ಕೊಡೋಕ್ಕೂ ಅವಕಾಶಗಳನ್ನ ಇವೆ. ಅಥವಾ ಟೆಂಡರ್ ಈಗೇನು ಗುತ್ತಿಗೆದಾರ ಕಾಂಟ್ರಾಕ್ಟ್ ಆಗಿದೆ ಅದನ್ನ ಕ್ಯಾನ್ಸಲ್ ಮಾಡೋ ಅವಕಾಶ ಸರ್ಕಾರಕ್ಕೆ ಇದೆ. ಮಾಡಿ ಬೇರೆ ಗುತ್ತಿಗೆದಾರರಿಗೆ ಕೊಡುವಂತ ಅವಕಾಶ ಇದೆ. ಅದನ್ನ ಮಾಡಿದ್ರೆ ಒಳ್ಳೇದಾಗುತ್ತೆ. ಒಂದು ಹಳೆ ಗುತ್ತಿಗೆದಾರರಿಗೆ ಒಂದು ಎಚ್ಚರಿಕೆ ಕೊಟ್ಟದಂಗಾಗುತ್ತೆ, ಮುಂದೆ ಬರೋರಿಗೂ ಸಹ ಅದು ಒಂದು ಪಾಠ ಆಗ್ಬೋದು. ಅಲ್ಲ, ಈಗ ಈ ಅವ್ಯವಸ್ಥೆಗೆ ಹೊಣೆ ಯಾರು ಅನ್ನುವಂಥ ಪ್ರಶ್ನೆ ಉದ್ಭವ ಆಗುತ್ತೆ. ಸಾರ್ವಜನಿಕರಿಗೆ ಏನೋ ಆದಷ್ಟು ಬೇಗ ಶೀಘ್ರ ಕಟ್ಟಡ ನಿರ್ಮಾಣ ಆಗುತ್ತೆ ಅನ್ನುವಂಥ ನಿರೀಕ್ಷೆ ಇಟ್ಕೊಂಡಿರ್ತಾರೆ. ಆದರೆ ಇಷ್ಟು ಡಿಲೇ ಆಗುತ್ತೆ ಅಂತಂದಾಗ ಸಹಜವಾಗಿಯೇ ಸಾರ್ವಜನಿಕರಿಗೂ ಕೂಡ ಒಂದು ರೀತಿಯಲ್ಲಿ ವಿವಿಧ ಇಲಾಖೆಗಳು ಒಂದೇ ವೇದಿಕೆಯಲ್ಲಿ ಒಂದೇ ಕಡೆ ಬರುತ್ತೆ ಅನ್ನುವಂಥ ನಿರೀಕ್ಷೆ ಇಟ್ಕೊಂಡಂಥವ್ರಿಗೆ ಒಂದು ರೀತಿ ನಿರಾಸೆ ಅಲ್ವಾ ಅಂತ? ಹೌದು, ನಿರಾಸೆ ಇದೆ.
ಮತ್ತೆ ಇದಕ್ಕೆ ಈ ನಿರ್ಲಕ್ಷ್ಯಕ್ಕೆ ಕಾರಣ ಸಂಬಂಧಪಟ್ಟಂತ ಈ PWD ಅಧಿಕಾರಿಗಳು ಮತ್ತು ಜಿಲ್ಲಾಡಳಿತ ನೇರವಾಗಿ ಕಾರಣ ಆಗಿದೆ. ಅವ್ರದ್ದು ನೇರ ನಿಗರಾಣಿ ಇದ್ದಿದ್ರೆ ಈ ತೊಂದರೆ ಆಗ್ತಿರ್ಲಿಲ್ಲ. ಯಾಕಂದ್ರೆ ಸಣ್ಣ ಇದ್ದಾಗ ಅವ್ರ ಜೊತೆ ಕೋಆರ್ಡಿನೇಟ್ ಮಾಡಿ ಇದು ಈಗಲ್ಲ ಅಂತ ಹೇಳಿದ್ರೆ ಹೋಗ್ತಿತ್ತು. ಅಂದ್ರೆ ಇಲ್ಲಿ ಸಮನ್ವಯತೆಯ ಕೊರತೆ ಎದ್ದು ಕಾಣಿಸ್ತಾ ಇದೆ ಅಂತೀರಿ? ಹೌದು, ಸಮನ್ವಯತೆ ಇಲ್ಲ. ಸಮನ್ವಯತೆ ಇದ್ದಾಗ ಈ ಬೇಸಿಕ್ ನಲ್ಲೇ ಅದನ್ನ ಶಾರ್ಟ್ ಔಟ್ ಮಾಡ್ಬೋದಾಗಿತ್ತು. 8 ತಿಂಗಳು ಆದ್ಮೇಲೆ ಈ ಸಣ್ಣ ಕಾರಣಗಳನ್ನ ಹೇಳಿ ಯಾವ್ದು ಇಲ್ಲಿವರೆಗೂ ಹೇಳ್ಕೊಳ್ಳುವಂತ ಕೆಲಸ ಅಲ್ಲಿ ಆಗಿಲ್ಲ. ಓಕೆ, ನಾವು ದೃಶ್ಯದಲ್ಲಿ ಗಮನಿಸ್ತಾ ಹೋದ್ರೆ ತಾವು ಹೇಳಿದಾಗ ನಿಜ, ಯಾವುದೇ ರೀತಿ ಹೇಳ್ಕೊಳ್ಳುವಂತ ಕೆಲಸಗಳಾಗಿಲ್ಲ ಅಂತ. ಒಂದು ಟೆಂಡರ್ ಕರೆದಿರುವಂಥದ್ದು, ಅದಾದ ನಂತರದಲ್ಲಿ ಕಾಮಗಾರಿ ನಡೆಸ್ತಾ ಇರುವಂಥ ಮಾಲೀಕ, ಇವರೆಲ್ಲರೂ ಕೂಡ ಹೊಣೆಗಾರರೇ ಆಗ್ತಾರೆ. ಈ ಇಡೀ ಯೋಜನೆ ಒಪ್ಪಂದದ ಪತ್ರಗಳನ್ನ ಈಗ ಸಾರ್ವಜನಿಕವಾಗಿ ಪರಿಶೀಲನೆ ಮಾಡೋದಕ್ಕೂ ಕೂಡ ಹಕ್ಕಿರುತ್ತಾ ಸರ್? ಸಾಮಾನ್ಯವಾಗಿ ಈಗ RTI ನಲ್ಲಿ ತಗೊಂಡು ಅದನ್ನ ಪರಿಶೀಲನೆ ಮಾಡ್ಬೋದು. ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಬೇಕಾದ್ರೆ ಹೈಕೋರ್ಟಿಗೆ ಹೋಗಿ ಡೈರೆಕ್ಷನ್ ತಗೊಳ್ಳೋದು, ಆಮೇಲೆ ಈ ಸಣ್ಣ JMFC ಕೋರ್ಟ್ ನಲ್ಲಿ, ಸಿವಿಲ್ ಕೋರ್ಟ್ ನಲ್ಲಿ ಆ ಬಗ್ಗೆ ದಾವೆ ಹೂಡೋಕೆ ಅವಕಾಶ, ಮತ್ತೆ ಸಾರ್ವಜನಿಕರು ನೇರವಾಗಿ ದೂರನ್ನು ನೀಡುವ ಎಲ್ಲಾ ಅವಕಾಶಗಳು ಇದೆ. ಪರಿಶೀಲನೆ ಮಾಡಬಹುದು. ಆದ್ರೆ ಫಿಸಿಕಲಿ ಅಲ್ಲಿ ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡೋದು ಕಷ್ಟ ಆಗುತ್ತೆ. ಆದ್ರೆ ನಾವು ಸಾರ್ವಜನಿಕ ದೃಷ್ಟಿಯಿಂದ ನೋಡಿ ಆ ತೊಂದರೆಗಳನ್ನ ಆಡಳಿತದ ಗಮನಕ್ಕೆ ತರುವಂತ ಅವಕಾಶಗಳು ಎಲ್ಲ ಇದೆ. ಈಗ ಸಚಿವರು ಹೇಳ್ತಾ ಇದ್ರು, ಸಭೆಯಲ್ಲಿ ಹೇಳ್ತಾ ಇದ್ರು, ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀನಿ, ಡಿಸೆಂಬರ್ ಒಳಗಡೆ ಕಂಪ್ಲೀಟ್ ಮಾಡ್ತಾರೆ ಅನ್ನುವಂಥ ಭರವಸೆ ಇದೆ ಅಂತ ಸಚಿವರು ಹೇಳ್ತಾ ಇದ್ರು, ಖಂಡ್ರೆ ಅವರು. ಸಾಧ್ಯನಾ ಸರ್ ಡಿಸೆಂಬರ್ ಒಳಗಡೆ ಕಂಪ್ಲೀಟ್ ಮಾಡ್ಲಿಕ್ಕೆ? ಸಾಧ್ಯನಾ? DC ಕಟ್ಟಡ ಕಟ್ಟಬಹುದಾ ಡಿಸೆಂಬರ್ ಒಳಗಡೆ ಅಂತ? ಯಾವುದೇ ಕಾರಣಕ್ಕೆ ಸಾಧ್ಯ ಇಲ್ಲ ಸರ್. ಒಂದ್ಸಲ ನೀವು ಆ ಸ್ಪಾಟ್ ನ ನೋಡಿದ್ರೆ ನಮಗೆ ಗಮನಕ್ಕೆ ಬರುತ್ತೆ. ಯಾವ್ದು ಸ್ಟ್ರಕ್ಚರ್ ಕೂತೇ ಇಲ್ಲ, ಹೇಗ್ ಕಂಪ್ಲೀಟ್ ಆಗುತ್ತೆ ಸ್ವಾಮಿ? ಈ ಡಿಸೆಂಬರ್ ಅಂದ್ರೆ 4-5 ತಿಂಗಳು, ಅಷ್ಟರಲ್ಲಿ ಫರ್ನಿಚರ್ ವರ್ಕ್ ಸಹ ಮುಗಿಯೋದಿಲ್ಲ. ಅದು ಸಣ್ಣ ಬಿಲ್ಡಿಂಗು ಅಲ್ಲ, ದೊಡ್ಡದಿದೆ. ಅದು ಸಾಧ್ಯನೇ ಇಲ್ಲ ಅಂದಿದ್ರು ನಡೆಯುತ್ತೆ. ಅಂದ್ರೆ ಇಡೀ ಕನ್ಸ್ಟ್ರಕ್ಷನ್ ಮತ್ತೆ ಹೊಸದಾಗಿ ಆಗ್ಬೇಕಾ ಹೇಗೆ ಅಂತ? ಅದು ಈಗ ಆಗಿರೋದು ಸರಿ ಇದೆ. ಎಲ್ಲಿವರೆಗೆ ನಿಂತಿದೆ ಅದನ್ನ ಗುತ್ತಿಗೆದಾರರಿಗೆ ಕ್ಯಾನ್ಸಲ್ ಮಾಡಿ ಬೇರೆ ಗುತ್ತಿಗೆದಾರರಿಗೂ ಕೊಟ್ಟಿದ್ರು ಆಗುತ್ತೆ ಸರ್. ಅಷ್ಟೇ ಸಿಂಪಲ್ ಇದೆ. ಅದು ಪ್ರಕ್ರಿಯೆ 1 ತಿಂಗಳು ಆಗ್ಬೋದು. ಆದ್ರೆ ಕಂಡೀಷನ್ ಕೊಟ್ಟಿದ್ರೆ, ಚೆನ್ನಾಗಿರೋ ಗುತ್ತಿಗೆದಾರರು ಕಂಪ್ನಿಗಳನ್ನ ಬಂದಿದ್ರೆ ಕೆಲಸ ಮುಗಿಸ್ಕೊಡ್ಬೋದು. ಆದ್ರೆ ಈ ಡಿಸೆಂಬರ್ ನಲ್ಲಿ ಸಾಧ್ಯ ಇಲ್ಲ ಸರ್. ಓಕೆ, ಎಸ್, ಅದು ಬಹುಶಃ ಮತ್ತೆ ಕಾಲಹರಣ ಮಾಡ್ಬಿಡ್ತಾರೆ ಸಂಬಂಧಪಟ್ಟಂತ ಅಧಿಕಾರಿಗಳು ಅಂತ ಅನ್ಸುತ್ತೆ, ಅಥವಾ ಗುತ್ತಿಗೆದಾರ ಅನ್ಸುತ್ತೆ. ಹೌದು, ಇಲ್ಲ, ಹೊಸ ಗುತ್ತಿಗೆದಾರ ಬಂದಿದಾಗ ಕಂಡೀಷನ್ ಗಳನ್ನ ಕೊಟ್ಟಿದಾಗ ಸಮನ್ವಯತೆಯಿಂದ ಕೆಲಸ ಮಾಡಿದ್ರೆ ಏನ್ ತೊಂದರೆ ಆಗೋದಿಲ್ಲ ಅನ್ಸುತ್ತೆ. ಓಕೆ, ಥ್ಯಾಂಕ್ ಯು ಕೇಶವ್ ಶ್ರೀಮಾಳಿ ಅವರೇ, ಫ್ರೀಡಮ್ ಟಿವಿ ಜೊತೆ ಮಾತಾಡೋದಕ್ಕಾಗಿ. ಎಸ್, ಇದು ವಕೀಲರಾದಂಥ ಕೇಶವ್ ಶ್ರೀಮಾಳಿ ಅವರು ಮಾತಾಡುವಂಥ ಸಂದರ್ಭದಲ್ಲಿ ಏನಾದರೂ ಅಲ್ಲಿ ಲೋಪಗಳಾಗಿದ್ದರೆ ಖಂಡಿತವಾಗ್ಲೂ ಕೂಡ ಕ್ರಮವನ್ನು ತೆಗೆದುಕೊಳ್ಬಹುದು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು. ಸರ್ಕಾರದ ಒಪ್ಪಂದದ ನಿಯಮಾವಳಿಗಳಂತೆ ವಿಳಂಬ ಮಾಡಿದಂಥ ಗುತ್ತಿಗೆದಾರರಿಗೆ ದಂಡ ವಿಧಿಸೋದಕ್ಕೂ ಕೂಡ ಅವಕಾಶವಿರುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು. ಹಾಗೆ ಕಚೇರಿ ನಿರ್ಮಾಣ ವಿಳಂಬದಿಂದ ಸಾರ್ವಜನಿಕರಿಗೆ ಆಗುವಂಥ ತೊಂದರೆಗಳಿಗೆ ಕಾನೂನಾತ್ಮಕವಾದಂಥ ಪರಿಹಾರಗಳು ಕೂಡ ಇದೆ ಅನ್ನೋದು ಅವರ ಮಾತಾಗಿತ್ತು. ಮತ್ತು ಈ ಕಾಮಗಾರಿಯ ಟೆಂಡರ್ ಪ್ರಕ್ರಿಯೆಯಲ್ಲಿ ಕಾನೂನು ಬಾಹಿರ ಲೋಪಗಳಿದ್ದರೆ ಖಂಡಿತವಾಗ್ಲೂ ಗುತ್ತಿಗೆದಾರನನ್ನು ಬ್ಲಾಕ್ ಲಿಸ್ಟಿಗೆ ಸೇರಿಸೋದಕ್ಕೆ ಅವಕಾಶ ಇರುತ್ತೆ, ಅಥವಾ ಟೆಂಡರ್ ಬೇರೆಯವರಿಗೆ ವಹಿಸೋದಕ್ಕೂ ಅವಕಾಶವಿರುತ್ತೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ರು. ಇನ್ನು ಸಚಿವರ ಎಚ್ಚರಿಕೆ ಕೇವಲ ಮೌಖಿಕ ಎಚ್ಚರಿಕೆ ಅಷ್ಟೇ, ಅಥವಾ ಅದರ ನಂತರದಲ್ಲಿ ಕೂಡ ಕಾನೂನು ಕ್ರಮವನ್ನು ಜರುಗಿಸೋದಕ್ಕೂ ಕೂಡ ಅವಕಾಶವಿರುತ್ತೆ ಅನ್ನೋದ್ರ ಬಗ್ಗೆ ವಕೀಲರು ಮಾತಾಡ್ತಾ ಇದ್ರು. ಇನ್ನು ವಿಳಂಬ ಇನ್ನೂ ಕೂಡ ಮಾಡ್ತಾ ಹೋದರೆ ಗುತ್ತಿಗೆದಾರನನ್ನು ಬ್ಲಾಕ್ ಲಿಸ್ಟ್ಗೆ ಸೇರಿಸುವಂಥ ಒಂದು ಅವಕಾಶ ಕೂಡ ಇದೆ ಕಾನೂನಾತ್ಮಕವಾಗಿ ಅನ್ನುವಂಥದ್ದು ಅವರ ಒಂದು ಅಭಿಪ್ರಾಯ ಆಗಿತ್ತು. ಮತ್ತು ಇಡೀ ಯೋಜನೆ ಒಪ್ಪಂದದ ಪತ್ರಗಳನ್ನು ಸಾರ್ವಜನಿಕವಾಗಿ ಪರಿಶೀಲನೆ ಮಾಡಲಿಕ್ಕೂ ಕೂಡ ಹಕ್ಕಿದೆ ಸಾರ್ವಜನಿಕರಿಗೆ ಅನ್ನುವಂಥದ್ದು ವಕೀಲರು ಹೇಳಿದಂಥ ಮಾತು. ಮತ್ತು ಡಿಸೆಂಬರ್ ಒಳಗಡೆ ಕಾಮಗಾರಿ ಕಂಪ್ಲೀಟ್ ಆಗಬೇಕು ಅಂತ ಈಗೇನು ಸಚಿವರು ಹೇಳಿದ್ದಾರೆ, ಅದು ಸಾಧ್ಯನಾ ಅನ್ನುವಂಥ ಒಂದು ಪ್ರಶ್ನೆ ಕೇಳಿದಾಗ ಸಚಿವರು ಹೇಳ್ತಾ ಇದ್ದಿದ್ದು ಅದು ಅಷ್ಟು ಸುಲಭ ಅಲ್ಲ. ಡಿಸೆಂಬರ್ ಒಳಗಡೆ ಕಾಮಗಾರಿ ಕಂಪ್ಲೀಟ್ ಆಗಬೇಕು ಅಂತಂದರೆ ಇನ್ನೂ ಏನೇನೂ ಆಗಿಲ್ಲ ಅಲ್ಲಿ. ಸೊ ಹೀಗಿರುವಾಗ DC ಕಚೇರಿ ಸಂಕೀರ್ಣ ನಿರ್ಮಾಣ ಅನ್ನುವಂಥದ್ದು ಇನ್ನೂ ಕೂಡ ವಿಳಂಬವಾಗಿರುವಂಥ ಸಂದರ್ಭದಲ್ಲೇ ಡಿಸೆಂಬರ್ ಒಳಗಡೆ ಕಂಪ್ಲೀಟ್ ಮಾಡಿ ಅಂತ ಹೇಳಿದ್ರೆ ಅದು ಮಾತಿಗಷ್ಟೇ ಹೇಳಬಹುದು. ಆದರೆ ಕಂಪ್ಲೀಟ್ ಆಗೋದಕ್ಕೆ ಅಲ್ಲಿ ಕಾಮಗಾರಿನೇ ಶುರುವಾಗಿಲ್ಲ, ಒಂದು ಸರಿಯಾದ ಪ್ರಮಾಣದಲ್ಲಿ ನಡಿಬೇಕಲ್ಲ ಕಾಮಗಾರಿ, ಅದು ಇನ್ನೂ ಕೂಡ ಆಗೇ ಇಲ್ಲ ಅಂತಂದಾಗ ಸೊ ಇದು ಡಿಸೆಂಬರ್ನಲ್ಲಿ ಕಂಪ್ಲೀಟ್ ಆಗುತ್ತೆ ಅಂತ ಅಂದ್ಕೊಳ್ಳೋದು ಬಹುಶಃ, ಅಥವಾ ಕಂಪ್ಲೀಟ್ ಆಗುತ್ತೆ ಅನ್ನುವಂಥದ್ದು ಡೌಟು ಅನ್ನುವಂಥ ಮಾತನ್ನು ವಕೀಲರೇ ಹೇಳ್ತಾ ಇದ್ರು. ಮುಂದಿನ ಡಿಸೆಂಬರ್ಗೆ ಕಟ್ಟಿ ಮುಗಿಸ್ಲಾಗತ್ತಾ ಈ ಕಚೇರಿಯನ್ನು ಅಂತಂದರೆ
DC ಕಚೇರಿ ಸಂಕೀರ್ಣ ನಿರ್ಮಾಣ ಬಹುಶಃ ಅಷ್ಟು ಸುಲಭವಲ್ಲ. 49 ಕೋಟಿ ವೆಚ್ಚದಲ್ಲಿ ತಲೆ ಎತ್ತುತ್ತಾ ಇರುವಂಥ ಈ ಒಂದು ಕಚೇರಿಯ ಕಾಮಗಾರಿ. ಆದರೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ ಮುಂದುವರೆದಿರೋದು, ಮತ್ತೊಂದು ಕಡೆ ಸಮನ್ವಯತೆಯ ಕೊರತೆ, ಜಿಲ್ಲಾಡಳಿತ ಮತ್ತು ಸಂಬಂಧಪಟ್ಟಂಥ ಅಧಿಕಾರಿಗಳ ನಡುವಿನ ಸಮನ್ವಯತೆಯ ಕೊರತೆ ಕೂಡ ಇಲ್ಲಿ ಎದ್ದು ಕಾಣಿಸ್ತಾ ಇದೆ. ಇದು ಒಂದು ರೀತಿಯಲ್ಲಿ ಅಧಿಕಾರಿಗಳ ಬೇಜವಾಬ್ದಾರಿತನ, ಬಹುಶಃ ಕಾಮಗಾರಿ ವಿಳಂಬವಾಗಲಿಕ್ಕೆ ಕಾರಣ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದು. ಒಂದು ಕಡೆ ಸಚಿವರು ಫುಲ್ ಗರಂ ಆಗಿಬಿಟ್ಟಿದ್ದಾರೆ ಕಾಮಗಾರಿ ವಿಳಂಬ ಆಗ್ತಾ ಇರೋದಕ್ಕೆ. ಮತ್ತೊಂದು ಕಡೆ ಮುಂದಿನ ಡಿಸೆಂಬರ್ಗೆ ಕಟ್ಟಿ ಮುಗಿಸ್ಬೇಕು ಅನ್ನುವಂಥ ಒಂದು ಆದೇಶವನ್ನು ಕೂಡ ಹೊರಡಿಸಿದ್ದಾರೆ, ಸೂಚನೆಯನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಈ ಹೈಟೆಕ್ ಸಂಕೀರ್ಣ 49 ಕೋಟಿ ವೆಚ್ಚದ ಹೈಟೆಕ್ ಸಂಕೀರ್ಣ ಮುಂಬರುವಂಥ ಡಿಸೆಂಬರ್ ಒಳಗಡೆ ಕಂಪ್ಲೀಟ್ ಆಗುತ್ತಾ ಅನ್ನೋದೇ ಸದ್ಯಕ್ಕಿರುವಂಥ ಡೌಟು. ಅಧಿಕಾರಿಗಳ ನಿರ್ಲಕ್ಷ್ಯ ಹೀಗೆ ಮುಂದುವರೆದ್ರೆ ಕಾಮಗಾರಿ ಆದಂತೆಯೇ ಅನ್ನುವಂಥದ್ದು ಅಲ್ಲಿನ ಸಾರ್ವಜನಿಕರು ಮಾಡ್ತಾ ಇರುವಂಥ ಒಂದಷ್ಟು ಪ್ರಶ್ನೆಗಳು ಅಥವಾ ಅಸಮಾಧಾನದ ಒಂದಷ್ಟು ಬೇಗುದಿ ಹೊರ ಹಾಕ್ತಾ ಇದ್ದಾರೆ ಅಲ್ಲಿನ ಸ್ಥಳೀಯರು. ಕಾಮಗಾರಿ ಸ್ಥಳದಲ್ಲಿ ಕೇವಲ ಸಚಿವರ ಸಭೆ ನಡೆಸುವಂಥದ್ದು ಅಥವಾ ಯಂತ್ರೋಪಕರಣಗಳು ಅಳವಡಿಕೆ ಮಾಡುವಂಥ ಪ್ರಕ್ರಿಯೆಗಳು ಅಲ್ಲಿ ನಡೀತಿರುವಂಥದ್ದು ಗಮನಿಸಬಹುದಾಗಿದೆ. ಆಮೇಲೆ ನಾವು ಗಮನಿಸಬೇಕಾಗತ್ತೆ, ಸಾರ್ವಜನಿಕ ಹಣ ಪೋಲಾಗ್ತಾ ಇರುವಂಥದ್ದನ್ನು ಈ ವೇಳೆ ನಾಗರಿಕರೇ ತೀವ್ರವಾಗಿ ಖಂಡಿಸ್ತಾ ಇದ್ದಾರೆ. ಇದು ಹಣ ಪೋಲಾಗ್ತಾ ಇರುವಂಥದ್ದು ಅನ್ನುವಂಥ ಆಕ್ರೋಶವನ್ನು ಹೊರಹಾಕ್ತಾರೆ. ಕೇವಲ ಅಧಿಕಾರಿಗಳ ಎಚ್ಚರಿಕೆ ನಂತರವಷ್ಟೇ ಹೋರಾಟದ ಧ್ವನಿ ಬರೀ ಹೋರಾಟಕ್ಕಷ್ಟೇ ಸೀಮಿತ ಆಗಿದೆ, ಆದರೆ ಕೆಲಸ ಮಾತ್ರ ಆಗ್ತಾ ಇಲ್ಲ ಅನ್ನುವಂಥ ಆಕ್ರೋಶ ವ್ಯಕ್ತವಾಗ್ತಾ ಇರುವಂಥದ್ದು. ಸೊ ಇದು ಸದ್ಯಕ್ಕೆ ತಡವಾಗ್ತಾ ಇರುವಂಥ ಕಾಮಗಾರಿಯಿಂದ ಸಚಿವರು ಗರಂ ಆಗ್ತಾರೆ. ಮತ್ತೊಂದು ಕಡೆ ಸಚಿವರ ಜೊತೆಗೇನೆ ಸಾರ್ವಜನಿಕರಿಗೂ ಕೂಡ ಇದು ಒಂದು ರೀತಿಯಲ್ಲಿ ದೊಡ್ಡ ಯಕ್ಷ ಪ್ರಶ್ನೆ. ಈ ಕಾಮಗಾರಿ ಡಿಸೆಂಬರ್ಗೆಲ್ಲ ಮುಗಿದು ಬಿಡುತ್ತಾ, ಸಚಿವರೇನು ಹೇಳ್ತಾರೆ, ಆದರೆ ಕಾಮಗಾರಿ ಕಂಪ್ಲೀಟ್ ಆಗುವಂಥದ್ದು ಎಷ್ಟು ಮಟ್ಟಿಗೆ ಸಾಧ್ಯ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಉದ್ಭವ ಆಗ್ತಾ ಇರುವಂಥದ್ದು. ಸೊ ಬಹುಶಃ ಈ ಬೆಳವಣಿಗೆ ನಾವು ನೋಡ್ತಾ ಹೋದರೆ ಅಧಿಕಾರಿಗಳ ನಿರ್ಲಕ್ಷ್ಯ ಮುಂದುವರಿಯುವ ಸಾಧ್ಯತೆಯನ್ನು ಅಲ್ಲಗಳೆಯುವಂತಿಲ್ಲ. ಮುಂದಿನ ದಿನಗಳಲ್ಲಿ ಕಾಮಗಾರಿ ಗುಣಮಟ್ಟವನ್ನು ಹದ್ದಿನ ಕಣ್ಣಿನಿಂದ ಪರಾಮರ್ಶೆ ಮಾಡಿದ್ದೇ ಆದರೆ ಬೀದರ್ನಲ್ಲಿ ನೂತನ DC ಕಚೇರಿಯ ನಿರ್ಮಾಣ ಕಷ್ಟ ಸಾಧ್ಯವೇನಲ್ಲ ಅನ್ನುವಂಥದ್ದಿದೆ. ವಿಳಂಬಕ್ಕೆ ಅಧಿಕಾರಿಗಳೇನು ಕಾರಣರಾಗ್ತಾ ಇದ್ದಾರೆ, ಅಂಥವ್ರ ವಿರುದ್ಧ ಕಾನೂನು ಹೋರಾಟವನ್ನು ನಡೆಸಬೇಕಾದಂಥ ಒಂದು ಅನಿವಾರ್ಯ ಪರಿಸ್ಥಿತಿ ಕೂಡ ಮುಂದಿನ ದಿನಗಳಲ್ಲಿ ಬಂದೊದಗಬಹುದು ಅನ್ನುವಂಥ ಮಾತಿದೆ. ಸಾರ್ವಜನಿಕರ ಆಡಳಿತಾತ್ಮಕ ಸೇವೆ ವಿಳಂಬವಾಗ್ತಾ ಇರುವುದರ ವಿರುದ್ಧ ಮುಂದಿನ ಹೆಜ್ಜೆಯನ್ನು ಯಾವ ರೀತಿ ಇಡಲಾಗುತ್ತೆ ಹೋರಾಟಗಾರರ ಕಡೆಯಿಂದ ಅನ್ನುವಂಥದ್ದು ಕಾದು ನೋಡಬೇಕು. ಕೇವಲ ಹೇಳಿಕೆಗಳಿಗೆ ಸೀಮಿತಗೊಳ್ಳದೆ ಸ್ಪಷ್ಟವಾದಂಥ ಹೋರಾಟದ ರೂಪುರೇಷೆಯನ್ನು ಹಾಕ್ಕೊಂಡಿದ್ದೆ ಆದರೆ ಖಂಡಿತವಾಗಲೂ ನಿಗದಿತ ಸಮಯಕ್ಕೆ ಕಾಮಗಾರಿ ಮುಗಿದ್ರೂ ಅಚ್ಚರಿ ಪಡಬೇಕಾಗಿಲ್ಲ. ಬೀದರ್ ನೂತನ DC ಕಚೇರಿ ಸಂಕೀರ್ಣ ನಿರ್ಮಾಣ ಇದರ ವಿಳಂಬದ ಕುರಿತಾಗಿ ನಾವು ಮಾತಾಡ್ತಾ ಇರುವಂಥದ್ದು ಫ್ರೀಡಮ್ ಕಂಪ್ಲೇಂಟ್ ಬಾಕ್ಸ್ನಲ್ಲಿ. ಒಂದು ಕಡೆ ನಿಗದಿತ ಅವಧಿಯೊಳಗೆ ಅಂದರೆ ಮುಂದಿನ ಡಿಸೆಂಬರ್ಗೆ ಕಟ್ಟಡ ಪೂರ್ಣಗೊಳಿಸೋದಕ್ಕೆ ಸಾಧ್ಯನಾ ಅನ್ನುವಂಥದ್ದು, ಕಾಮಗಾರಿ ಗುಣಮಟ್ಟ ಕಾಯ್ದುಕೊಳ್ಳಲು ಇಲಾಖೆ ತೆಗೆದುಕೊಳ್ತಾ ಇರುವಂಥ ಕ್ರಮಗಳೇನು ಅನ್ನುವಂಥ ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ. ಒಂದು ಕಡೆ ಸಂಬಂಧಪಟ್ಟಂಥ ಇಲಾಖೆಗಳ ನಡುವಿನ ಸಮನ್ವಯತೆಯ ಕೊರತೆ ಕಾಮಗಾರಿ ವಿಳಂಬಕ್ಕೆ ಸಂಪೂರ್ಣವಾಗಿ ಕಾರಣವಾಗ್ತಾ ಇದೆ ಅನ್ನುವಂಥ ಮಾತಿದೆ. ಸಚಿವರ ಎಚ್ಚರಿಕೆಯವರೆಗೆ ಕಡತಗಳು ಮತ್ತು ಕಾಮಗಾರಿ ನೆನೆಗುದಿಗೆ ಬೀಳೋದಕ್ಕೆ ನಿಜವಾದ ಕಾರಣೀಭೂತರು ಯಾರು ಅನ್ನುವಂಥ ಪ್ರಶ್ನೆ ಕೂಡ ಕಾಡುತ್ತೆ. ಸಂಬಂಧಪಟ್ಟಂಥ ಅಧಿಕಾರಿಗಳು ಇದಕ್ಕೆ ಕಾರಣೀಭೂತರಾಗೋದಿಲ್ವೇ? ಬೀದರ್ನಲ್ಲಿ ನೂತನ DC ಕಚೇರಿಯ ಕಟ್ಟಡದ ನಿರ್ಮಾಣ ಕಾಮಗಾರಿಯ ವಿಚಾರದಲ್ಲಿ ಆಗ್ತಾ ಇರುವಂಥ ವಿಳಂಬ ಧೋರಣೆ ಇದೆಲ್ಲವೂ ಕೂಡ ತೀವ್ರ ಅಸಮಾಧಾನಕ್ಕೆ ಕಾರಣವಾಗ್ತಾ ಇದೆ. ಸಚಿವರ ಶಂಕುಸ್ಥಾಪನೆ ಅನ್ನುವಂಥದ್ದು ಕೇವಲ ಪ್ರಚಾರದ ಗಿಮ್ಮಕ್ಕಾಗಿ ಉಳಿದು ಬಿಡುತ್ತೆ ಅಂತ ಸಾರ್ವಜನಿಕರು ಪ್ರಶ್ನೆ ಮಾಡ್ತಾರೆ. ಕೇವಲ ಶಂಕುಸ್ಥಾಪನೆಗಷ್ಟೇ ಸೀಮಿತ ಆಗೋಗ್ಬಿಡ್ತಾ ಅನ್ನುವಂಥ ಪ್ರಶ್ನೆ ಉದ್ಭವ ಆಗುತ್ತೆ. ಜಿಲ್ಲೆ ಅಭಿವೃದ್ಧಿ ವಿಚಾರದಲ್ಲಿ ಕೇವಲ ಹೇಳಿಕೆಗಳಿಗಿಂತ ಸ್ಪಷ್ಟವಾದಂಥ ಕಾಮಗಾರಿಯ ಒಂದು ನಡೆಯುವಂಥ ಕಾಮಗಾರಿ ಸೂಕ್ತ ಸಮಯಕ್ಕೆ ನಡೆಯುವಂಥ ಒಂದು ನಿಟ್ಟಿನಲ್ಲಿ ನಿರ್ದೇಶನ ಕೊಡುವಂಥದ್ದು ಇದೆಯಲ್ಲ, ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಕಚೇರಿ ನಿರ್ಮಾಣ ಸ್ಥಳದಲ್ಲಿ ಧೂಳು ತುಂಬಿರುವಂಥ ಸ್ಥಿತಿಗೆ ಕಾರಣ ಯಾರು ಅನ್ನುವಂಥ ಒಂದು ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ. ನಾವು ದೃಶ್ಯದಲ್ಲಿ ಗಮನಿಸ್ತಾ ಹೋಗಬಹುದಾಗಿದೆ. ಈ ಇಡೀ ಯೋಜನೆ ಒಪ್ಪಂದ ಅನ್ನುವಂಥದ್ದು ಕೇವಲ ಸಾರ್ವಜನಿಕವಾಗಿ ಪರಿಶೀಲನೆ ಮಾಡಲಿಕ್ಕೆ ಮಾತ್ರ ಹಕ್ಕಿದೆಯಾ ಅನ್ನುವಂಥ ಒಂದು ಪ್ರಶ್ನೆ ಉದ್ಭವ ಆಗುವಂತೆ ಮಾಡುವಂಥದ್ದು. 48 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗಿರುವಂಥ ಕಾಮಗಾರಿ ಇದು. ಆದರೆ ಕಾಮಗಾರಿಯ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನು ಕಾಣಬಹುದಾಗಿದೆ. ಇದು ಜಿಲ್ಲೆ ಆಡಳಿತ ಶಕ್ತಿ ಕೇಂದ್ರವಾಗಬೇಕಿದ್ದ ಬಹುನಿರೀಕ್ಷಿತ ನೂತನ ಜಿಲ್ಲಾಧಿಕಾರಿ ಕಚೇರಿ ಸಂಕೀರ್ಣ ನಿರ್ಮಾಣಕ್ಕೆ ಮರುಜೀವ ಈಗೇನೋ ಸಿಕ್ಕಂತಾಗಿದೆ. ಆದರೆ ಶಂಕುಸ್ಥಾಪನೆ ಮುಗಿದು ಬರೋಬ್ಬರಿ 8 ತಿಂಗಳುಗಳೇ ಕಳೀತಲ್ಲ, ಇಷ್ಟು ದಿನ ಯಾಕಾಗಲಿಲ್ಲ?
ಇನ್ನೂ ಆರಂಭಿಕ ಹಂತದಲ್ಲೇ ಇದೆ ಕಾಮಗಾರಿ ಅನ್ನುವಂಥದ್ದು. ಕಟ್ಟಡ ಕಾಮಗಾರಿ ಶಂಕುಸ್ಥಾಪನೆ ಮುಗಿದು ಬರೋಬ್ಬರಿ 8 ತಿಂಗಳಾದರೂ ಕೂಡ ಕಾಮಗಾರಿ ಅನ್ನುವಂಥದ್ದು ನೆನೆಗುದಿಗೆ ಬಿದ್ದಿದ್ದು. ಕಚೇರಿ ನಿರ್ಮಾಣದ ಕಡೆಗೆ ಯಾರೂ ತಿರುಗಿ ನೋಡ್ತಾ ಇಲ್ಲ. ಹಾಗಾಗಿ ಅಧಿಕಾರಿಗಳು ಕೂಡ ಸೋಂಬೇರಿಗಳಾಗ್ಬಿಟ್ಟಿದ್ದಾರೆ ಅನ್ನುವಂಥದ್ದಿದೆ. ಹಾಗಾಗಿಯೇ ಸಚಿವ ಈಶ್ವರ್ ಖಂಡ್ರೆ ಅವರು ಖಡಕ್ ಕ್ಲಾಸ್ ತೆಗೆದುಕೊಂಡ ಬೆನ್ನಲ್ಲೇ ಈಗ ಲೋಕೋಪಯೋಗಿ ಇಲಾಖೆ ಎಚ್ಚೆತ್ತುಕೊಂಡಂತೆ ಕಾಣಿಸ್ತಾ ಇದೆ. ಗುತ್ತಿಗೆದಾರರು ಮೈದಾನಕ್ಕಿಳಿದಿದ್ದಾರೆ. ಬರೋಬ್ಬರಿ 49 ಕೋಟಿ ರೂಪಾಯಿ ವೆಚ್ಚದ ಈ ಹೈಟೆಕ್ ಕಾಮಗಾರಿಗೆ ಈಗ ಗಡುವು ಫಿಕ್ಸ್ ಆಗಿದ್ದು ಮುಂದಿನ ಡಿಸೆಂಬರ್ ಒಳಗೆ ಈ ಕಟ್ಟಡ ರೆಡಿ ಆಗುತ್ತಾ, ಅಧಿಕಾರಿಗಳ ಮುಂದಿರುವಂಥ ಆ ಒಂದು ಅಗ್ನಿ ಪರೀಕ್ಷೆ ಎಷ್ಟು ಮಟ್ಟಿಗೆ ಅದನ್ನು ಆ ಅಗ್ನಿ ಪರೀಕ್ಷೆಯಲ್ಲಿ ಗೆದ್ದು ಬರ್ತಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕಿದೆ. ಆದರೆ ಈಶ್ವರ್ ಖಂಡ್ರೆ ಅವರಂತೂ ಬಹಳ ಗಂಭೀರವಾಗಿ ಪರಿಗಣಿಸಿದ್ದಾರೆ. ಇದರ ಒಂದು ಕಾಮಗಾರಿ ಕಂಪ್ಲೀಟ್ ಆಗಬೇಕು, ಡಿಸೆಂಬರ್ ಒಳಗಡೆ ಪೂರ್ಣಗೊಳ್ಳಬೇಕು ಅನ್ನುವಂಥದ್ದು ಅವರ ಮಾತು. ಆದರೆ ಡಿಸೆಂಬರ್ ಅಂತಂದರೆ ಅದು ಸಾಧ್ಯನಾ? ಈಗ ಆಗಸ್ಟ್ ತಿಂಗಳಲ್ಲಿ ನಾವಿದ್ದೀವಿ. ಹೀಗಿರುವಾಗ ಡಿಸೆಂಬರ್ಗೆಲ್ಲ ಮುಗಿಯೋದಕ್ಕೆ ಸಾಧ್ಯನಾ ಕಾಮಗಾರಿ ಅನ್ನುವಂಥ ಒಂದು ಪ್ರಶ್ನೆ ಉದ್ಭವ ಆಗುವಂತೆ ಮಾಡ್ತಾ ಇದೆ. ಇನ್ನು ಜಿಲ್ಲೆಯ ಅಭಿವೃದ್ಧಿ ವಿಚಾರದಲ್ಲಿ ಕೇವಲ ಹೇಳಿಕೆಗಳಿಗಿಂತ ಸ್ಪಷ್ಟವಾದಂಥ ವಿಚಾರ ಏನಪ್ಪ ಅಂತಂದರೆ, ಹೇಳಿಕೆ ಕೊಡುವುದು ಅದೆಲ್ಲವಕ್ಕಿಂತ ಮುಖ್ಯವಾದದ್ದು ಹೇಳಿದ ಕೆಲಸವನ್ನು ಮಾಡಿಸಿಯೇ ತೀರುವಂಥದ್ದು. ಸೊ ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಆದರೆ ಆಡಳಿತ ಪಕ್ಷದ ಸಚಿವರಿದ್ದರೂ ಕೂಡ ಜಿಲ್ಲೆಯ ಪ್ರಮುಖ ಕಾಮಗಾರಿಗಳು 8 ತಿಂಗಳು ಸ್ಥಗಿತಗೊಳ್ಳುವುದಕ್ಕೆ ಕಾರಣ ಏನಿರಬಹುದು ಅನ್ನುವಂಥ ಪ್ರಶ್ನೆ ಉದ್ಭವ ಆಗಿಬಿಡುತ್ತೆ. ವಿಳಂಬದ ಬಗ್ಗೆ ಪಕ್ಷದಿಂದ ಯಾವುದೇ ರೀತಿಯ ಗಂಭೀರವಾದಂಥ ಪ್ರತಿಭಟನೆಗಳು ಕೂಡ ನಡೆದಿಲ್ಲ, ಅಥವಾ ಪಕ್ಷದ ಕಡೆಯಿಂದ ಯಾವೊಬ್ಬ ಜನಪ್ರತಿನಿಧಿಯು ಇತ್ತ ಬಂದು ತಿರುಗಿ ನೋಡುವಂಥದ್ದು, ಕಾಮಗಾರಿ ಎಲ್ಲಿಯ ಯಾವ ಹಂತಕ್ಕೆ ಬಂತು ಅನ್ನೋದರ ಕುರಿತಾಗಿ ಹೆಚ್ಚಿನ ಆಸ್ತಿಯನ್ನು ವಹಿಸದೇ ಇರುವಂಥದ್ದು, ಇದೆಲ್ಲವೂ ಒಂದು ರೀತಿಯಲ್ಲಿ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಆಡಳಿತ ಪಕ್ಷದ ಸಚಿವರಿದ್ದರೂ ಕೂಡ ಜಿಲ್ಲೆಯ ಪ್ರಮುಖ ಕಾಮಗಾರಿಗಳು ಮತ್ತು 8 ತಿಂಗಳು ಸ್ಥಗಿತಗೊಳ್ಳುವುದಕ್ಕೆ ಕಾರಣಗಳು ಏನು ಅನ್ನೋದರ ಕುರಿತಾಗಿ ಸಮಗ್ರವಾದಂತಹದ್ದು ತನಿಖೆಗಳಾಗಬೇಕಲ್ಲ. ಆ ಒಂದು ನಿಟ್ಟಿನಲ್ಲಿ ಅಥವಾ ಕಾಮಗಾರಿ ತಾವು ಅಂದುಕೊಂಡಂಥ ರೀತಿಯಲ್ಲೇ ಅದೇ ಸಂದರ್ಭಕ್ಕೆ ಅಥವಾ ಅದೇ ಸಮಯಕ್ಕೆ ಫಿನಿಶಿಂಗ್ ಆಗುತ್ತಾ, ಕಾಮಗಾರಿ ಕಂಪ್ಲೀಟ್ ಆಗುತ್ತಾ ಅನ್ನುವಂಥದ್ದನ್ನು ಕಾದು ನೋಡಬೇಕಿದೆ. ಎಸ್, ಇನ್ನು ವೀಕ್ಷಕರೇ, ನೀವು ನಾಳೆ ಕೂಡ ಅಂದರೆ ಪ್ರಮುಖವಾಗಿ ನಿಮ್ಮ ಸಮಸ್ಯೆ ಏನಿದೆ ಅದನ್ನು ನಮಗೆ ಕಳುಹಿಸುವಂಥ ಒಂದು ಪ್ರಯತ್ನವನ್ನು, ಸಾಕ್ಷ್ಯ ಸಮೇತ ಕಳುಹಿಸುವಂಥ ಪ್ರಯತ್ನವನ್ನು ಮಾಡಿ. ಖಂಡಿತವಾಗ್ಲೂ ನಿಮ್ಮ ಸಮಸ್ಯೆಗೆ ನಾವು ಸ್ಪಂದಿಸ್ತೀವಿ. ಈ ನಂಬರ್ ನೋಟ್ ಮಾಡ್ಕೊಳ್ಳಿ, 9686651049 ಸಾಕ್ಷ್ಯ ಸಮೇತ ವಾಟ್ಸಪ್ ಮಾಡಿ. ಒಂದು ವೇಳೆ ಕಚೇರಿಗೆ ನೇರ ಭೇಟಿ ಕೊಡೋದಾದರೆ ವೆಲ್ಕಮ್. ಫ್ರೀಡಮ್ ಟಿವಿ ನಂಬರ್ 71/1 6ನೇ ಮಹಡಿ, ಬ್ರಿಗೇಡ್ ಪ್ಲಾಜಾ, ಎಸ್ ಸಿ ರಸ್ತೆ, ಆನಂದರಾವ್ ಸರ್ಕಲ್ ಹತ್ತಿರ, ಗಾಂಧಿನಗರ, ಬೆಂಗಳೂರು 560009. ಕಚೇರಿಯ ಈ ವಿಳಾಸವನ್ನು ನೋಟ್ ಮಾಡ್ಕೊಳ್ಳಿ. ನಿಮ್ಮ ಸಮಸ್ಯೆ ಏನಿದೆ, ಅದಕ್ಕೆ ಸಂಬಂಧಪಟ್ಟಂಥ ಸಾಕ್ಷ್ಯಗಳೇನಿದೆ ಅದೆಲ್ಲವನ್ನೂ ಕೂಡ ನಮ್ಮ ಬಳಿ ತಲುಪಿಸಿದರೆ ಖಂಡಿತವಾಗಲೂ ನಿಮ್ಮ ಸಮಸ್ಯೆಗೆ ಸ್ಪಂದಿಸುವಂತಹ ಮತ್ತು ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಕೊಡಿಸುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತೀವಿ ಅಂತ ಹೇಳ್ತಾ ಇವತ್ತಿನ ಫ್ರೀಡಮ್ ಕಂಪ್ಲೇಂಟ್ ಬಾಕ್ಸ್ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಚಾನೆಲ್.